ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಅಕ್ಬರ್ ಸಾಹಬ್ ಬಾವರ್ಚಿ ಸರ್ ಜ್ಯೋತಿ ಬಳಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಈಗಾಗಲೇ ಗದಗ್ನಲ್ಲಿ ಕಳೆದ 1 ವರ್ಷದ ಹಿಂದೆ ಕರ್ನಾಟಕ ಸಂಭ್ರಮ ಬಹಳಷ್ಟು ಚಪ್ಪಾಳೆ ಮೂಲಕ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಪ್ರವಾಸಿ ಟ್ಯಾಕ್ಸಿ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್, ಮನುಶ್ರೀ GS ಪಾಟೀಲ್ ಸರ್, ನಮ್ಮ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರಂತ ಮನುಶ್ರೀ KV, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತ ಮನುಶ್ರೀ ಅಕ್ಬರ್ ಸಾಹಬ್ ಬಾವರ್ಚಿ ಸರ್, ಹಾಗೆ ವಿಧಾನ ಪರಿಷತ್ತಿನ ಶಾಸಕರ ಮನುಶ್ರೀ SV ಸಂಕನೂರ್ ಸರ್, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರಂತ ಮನುಶ್ರೀ ಭರತ್ S ಸರ್, ಜಿಲ್ಲಾಧಿಕಾರಿ ಮನುಶ್ರೀ ಗೋವಿಂದ್ ರೆಡ್ಡಿ ಸರ್, ನಮ್ಮ ಜಿಲ್ಲೆಯ ಮಾತಾಡ್ಸೋಣ. ಯಲ್ಲಪ್ಪ ವಿರೂಪಾಕ್ಷಪ್ಪ ರಾಮ್ಜಿ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಸನ್ಮಾನ್ಯ GS ಪಾಟೀಲ್ರೇ, ಪ್ರೊಫೆಸರ್ SV ಸಂಕನೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಾಜೇಂದ್ರ ಅವರೇ, ಆತ್ಮೀಯರಾದ ಗೆಳೆಯರಾದ ಮಾನ್ಯ ಮಲ್ಲಾಭಕ್ಷ ಬಬಲ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಬಹುದೊಡ್ಡದಾಗಿರ್ತಕ್ಕಂಥ ಸ್ನೇಹದ ಹಸ್ತವನ್ನು ನೀಡಿ ಸಾಲವನ್ನು ನೀಡಿರ್ತಕ್ಕಂಥ ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯಕುಮಾರ್ ಅವರೇ, ಈ ನಮ್ಮ ಯೋಜನೆಯನ್ನು ಅನುಷ್ಠಾನ ಆಗೋದಕ್ಕೆ ಹಗಲು ರಾತ್ರಿ ಅನ್ನೋದೇ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾನ್ಯ ISO ಜನರಲ್ ಮ್ಯಾನೇಜರ್ ವಿಜಯಕುಮಾರ್ ಅವರು ಹೇಳಿದೆ, ಅವರು ಕೆಲಸ ಮಾಡಿದ್ದನ್ನು ಹೇಳಿದೆ, IS ಸ್ವಾಮಿ ಅವರು ಮಾಡಿದ್ದನ್ನು ಹೇಳಿದೆ. ಈ ಯೋಜನೆ ಯಶಸ್ವಿಯಾಗುವಂಥ ಸಂದರ್ಭದೊಳಗೆ ಎಲ್ಲ ರೀತಿಯಿಂದ ಮೈಮೇಲ್ ಗದಗಿನ 200 ಯುವಕರನ್ನು ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಬೇಕು, ಸೆಲ್ಫ್ ಎಂಪ್ಲಾಯ್ಡ್ ಮಾಡಬೇಕು, ಪ್ರವಾಸೋದ್ಯಮಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟು ಸೇವೆ ಮಾಡಬೇಕು ಅನ್ನುವ ನಡ್ಬರ್ಕ್ ಯಾರು ಬರ್ಬಾರ್ದಪ್ಪ. ಕ್ಯಾಮ್ರಾ ಹಿಂದೆ ತಗೊಳ್ಳಿ. ಸರಿ ಬರ್ರಿ, ಸೈಡ್ ಬರ್ರಿ.
ಸ್ವಲ್ಪ ನೀವು ರಾಘವೇಂದ್ರ ಹನುಮಪ್ಪ ಚಾಕ್ಲಬ್ಬಿ, ರಾಘವೇಂದ್ರ ಚಾಕ್ಲಬ್ಬಿ, ಪ್ರವೀಣ್ ಏಕನಾಥ್ ರೆಡ್ಡಿ ಬೆಂತೂರ್, ಯಶವಂತ ಗೌಡಪ್ಪ ಗೌಡ ತಮ್ಮನಗೌಡ್ರು, ಕಾಶಿಗೌಡ್ ವೆಂಕನಗೌಡ್ ರಂಗನಗೌಡ್, ಮೊಹಮ್ಮದ್ ಅಲಿ ನೂರ್ ಸಾಬ್ ನದಾಫ್, ಬಾಬಾ ದಾವಲ್ ಮಾರೂಪ, ಚೇತನ್ ಕುಮಾರ್ ಮಲ್ಲಿಕಾರ್ಜುನ್ ಅಳವಂಡಿ, ಚೇತನ್ ಕುಮಾರ್ ಮಲ್ಲಿಕಾರ್ಜುನ್ ಅಳವಂಡಿ, ಕ್ಯಾಂಡಿಡೇಟ್ ಇರ್ಲಾರ್ದವ್ರು ಈ ಕಡೆ ಬರ್ರಿ, ಬರ್ರಿ ಕ್ಯಾಂಡಿಡೇಟ್ ಇಲ್ಲ ಈ ಕಡೆ ಬರ್ರಿ, ಬರ್ರಿ ಈ ಕಡೆ ಬರ್ರಿ. ಇವ್ರ ಯಾರ? ಹಲೋ, ನೀವು ಕ್ಯಾಂಡಿಡೇಟಾ? ಕ್ಯಾಂಡಿಡೇಟ್ ನೀವು? ಮಂಜುನಾಥ್ ಅಶೋಕ್ ಬಸವರೆಡ್ಡಿ, ಮಲ್ಲಿಕಾರ್ಜುನ್ ಶಿವಲಿಂಗಪ್ಪ ಆದರ್ಗುಂಚಿ, ಶೇಖಪ್ಪ ಹನುಮಪ್ಪ ಹೊರಪೇಟೆ. ಎಲ್ಲರ ಪರವಾಗಿ ತುಂಬುದು ಗದಗ ಜಿಲ್ಲೆಯನ್ನ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು, ಅದೆಷ್ಟೊಳಗೆ ಇದನ್ನು ಅಭಿವೃದ್ಧಿಪಡಿಸಬೇಕು. ಕೆಲವು ಜನ ನಮ್ಮ ಯುವಕರು, ನಮ್ಮ ಸ್ನೇಹಿತರು ಟ್ಯಾಕ್ಸಿಯನ್ನು ಇವತ್ತು ಪಡ್ಕೋತಿದ್ದೀರಿ. ನಾನು ಅವರಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ. HK ಪಾಟೀಲ್ ಸರ್ ಅಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಅವರೊಂದಿಗೆ ಕೈ ಜೋಡಿಸುವಂತ ನಾಯಕರು ಮಾನ್ಯಶ್ರೀ SV ಸಂಕ್ರೋಳ್ ಸರ್, ಹಿರಿಯಂತ ಮಾನ್ಯಶ್ರೀ GS ಪಾಟೀಲ್ ಸರ್, ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಂತ ಮಾನ್ಯಶ್ರೀ KV ರಾಜೇಂದ್ರ ಸರ್, ಹಾಗೆ ಉಳಿದ ಅತಿಥಿಗಳ ಸಮ್ಮುಖದಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಸಂತಸವನ್ನ ಮೂಡಲೆಂತ ಬಲೂನ್ ಹಾರಿಸುವ ಮೂಲಕ ಪ್ರವಾಸಿ ಟ್ಯಾಕ್ಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಡಾಕ್ಟರ್ HK ಪಾಟೀಲ್ ಹಾಗೂ ಉಳಿದ ಅತಿಥಿ ಮೋದಳ ಸಮ್ಮುಖದಲ್ಲಿ. ಇದು ಟ್ಯಾಕ್ಸಿಯನ್ನ ಪಡೆದುಕೊಂಡಂತ ಎಲ್ಲ ಯುವಕರಲ್ಲಿ ವಿನಂತಿ, ಸೋಮವಾರ ಸೂಟಿ ಇರುವುದರಿಂದ ಮಂಗಳವಾರ ತಾವು ಕಡ್ಡಾಯವಾಗಿ RTO ಆಫೀಸ್ ಹೋಗಿ ಮುಖ್ಯಸ್ಥರನ್ನ ಭೇಟಿಯಾಗಬೇಕಾಗಿ ಕೇಳ್ಕೊತಿದ್ದೀನಿ. ಕ್ಯಾಮ್ರಾ ಗದಗ ಜಿಲ್ಲೆಯನ್ನ ಪ್ರವಾಸೋದ್ಯಮ ದೃಷ್ಟಿಯಿಂದ ವಿಶೇಷವಾಗಿ ಜನರಿಗೆ ತೆರೆದಿಡಬೇಕು,
ಗದಗ ಜಿಲ್ಲೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ರಾಜಧಾನಿಯಿಂದ ಬಹಳ ದೂರ ಐತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇಲ್ಲಿರುವ ಏನೊಂದು ಪಾರಂಪರಿಕ ಸಂಪತ್ತಿದೆ, ಪ್ರಾಚ್ಯ ವಸ್ತುಗಳು, ಐತಿಹಾಸಿಕ ದೇವಾಲಯಗಳು, ನಮ್ಮ ನಿಸರ್ಗದ ತಾಣಗಳು ನಮಗಷ್ಟ ಅನ್ನೋಂಗಾಗ್ಯಾವ. ಇವು ಜಗತ್ತಿಗೆ ತೆರೆದಿಡಬೇಕು. ಆ ಕೆಲಸ ಮಾಡೋದಕ್ಕೆ ಪ್ರವಾಸೋದ್ಯಮ ಇಲಾಖೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಮನೋಜ್ ಕುಮಾರ್ ಅವರ ಅಧ್ಯಕ್ಷತೆಯೊಳಗೆ ಒಂದು ವರದಿಯನ್ನು ತಯಾರು ಮಾಡಿದ್ವಿ. ಆ ವರದಿಯಂತೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಈಗ ಪ್ರಾರಂಭಗೊಳಿಸಿದ್ದೇವೆ. ಅಂಥದ್ರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಮಹತ್ವದ ಸೂಚನೆಯನ್ನು ಈಗ ಅನುಷ್ಠಾನ ಮಾಡ್ತಾ ಇದ್ದೀವಿ. ನಮ್ಮ ಗದಗ ಜಿಲ್ಲೆ ಎಷ್ಟು ಶ್ರೀಮಂತ ಆಗಿದೆ ಅಂದರೆ, ನಿನ್ನೆ ನಾನು ನಮ್ಮ ನಿರ್ದೇಶಕರು, ನಮ್ಮ ಕಾರ್ಯದರ್ಶಿಗಳು, ನಮ್ಮ ಇಲಾಖೆಯ ಪ್ರಾಚ್ಯ ವಸ್ತು ಇಲಾಖಾ ಆಯುಕ್ತರು, ನಾವೆಲ್ಲ 10 ಜನ ಅಧಿಕಾರಿಗಳ ಜೊತೆಗೆ ಮಾತನಾಡ್ತಿದ್ದೆ. ಸ್ವಲ್ಪ ಭಾವಾವೇಶದಲ್ಲಿ ನಾನು ಲಕ್ಕುಂಡಿ ಬಗ್ಗೆ ಒಂದಿಷ್ಟು ಹೆಚ್ಚು ಮಾತುಗಳನ್ನು ಆಡಿದೆ. ನಮ್ಮ ನಿರ್ದೇಶಕರು ಎಷ್ಟು ವರ್ಷ ಅಲ್ಲೇ ಮೈಸೂರು ಹೋಗಿದ್ದರು. ಅವರು ಹಳಬೀಡು, ಬೇಲೂರು. ಕರ್ನಾಟಕ ನಾಮಕರಣ ಆಗಿ 50 ವರ್ಷ ಸಂದರ್ಭದಲ್ಲಿ ಕರ್ನಾಟಕ ಸಂಭ್ರಮ 50ರ ನಿಮಿತ್ತ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸರು, ಮಾನ್ಯ ಕಾನೂನು ನ್ಯಾಯ ಸಂಸದೀಯ ವ್ಯವಹಾರ ಶಾಸನ ರಚನೆ ಪ್ರವಾಸೋದ್ಯಮ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಗದಗ ಜಿಲ್ಲೆಯಲ್ಲಿರುವಂಥ ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಿ ಅನ್ನುವಂಥ ಉದ್ದೇಶದಿಂದ 200 ನಿರುದ್ಯೋಗ ಯುವತಿಯರಿಗೆ ಇವತ್ತು 5 ಲಕ್ಷ ರೂಪಾಯಿ ಸಬ್ಸಿಡಿಯಲ್ಲಿ ಪ್ರವಾಸೋದ್ಯಮ ಟ್ಯಾಕ್ಸಿಯನ್ನು ವಿತರಿಸುವಂಥ ಕೆಲಸವನ್ನು ಮಾನ್ಯ ಸಚಿವರು ಇವತ್ತು ಮಾಡಿದ್ದು, ಗದಗ ಜಿಲ್ಲೆಯಲ್ಲಿರುವಂಥ ಎಲ್ಲ ನಿರುದ್ಯೋಗಿ ಯುವಕರು ತಮಗೆ 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 50,000 ರೂಪಾಯಿ ಅಭ್ಯರ್ಥಿಗಳು 5 ಲಕ್ಷ ರೂಪಾಯಿ ಸಬ್ಸಿಡಿ, 2.5 ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ನಿಂದ ಸಾಲ, ಹೀಗೆ ಒಂದು ಅತ್ಯುತ್ತಮವಾದಂಥ ಟ್ಯಾಕ್ಸಿ ಅವರಿಗೆ ಸಿಕ್ಕಿರೋದ್ರಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗೋದ್ರ ಜೊತೆಗೆ ಗದಗ ಜಿಲ್ಲೆಯ ಪ್ರವಾಸೋದ್ಯಮ, ಉತ್ತರ ಕರ್ನಾಟಕದಲ್ಲಿರುವಂಥ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗಿದೆ ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ.